ಟು ಮೈ ಚಾನಲ್. ಇವತ್ತು ನಾನು ತುಂಬಾ ಉಪಯುಕ್ತವಾಗಿರುವಂತಹ ರೆಸಿಪಿ ಜೊತೆ ಬಂದಿದ್ದೇನೆ. ಅದೇನು ಅಂತ ಹೇಳಿದ್ರೆ ಮೆಂತೆ ಮನೆಮದ್ದು. ಮೆಂತೆ ಮದ್ದು ಎಂಬುವಂಥದ್ದು ಕರಾವಳಿ ಮತ್ತು ಮಲೆನಾಡು ಭಾಗದ ಸಾಂಪ್ರದಾಯಿಕ ಜೊತೆಗೆ ಆರೋಗ್ಯಕರವಾದ ಆಹಾರ. ಇದನ್ನು ಮುಖ್ಯವಾಗಿ ಹೆರಿಗೆಯಾದ ನಂತರ ಬಾಣಂತಿಯರಿಗೆ ದೈಹಿಕವಾಗಿ ಶಕ್ತಿಯನ್ನು ನೀಡಲು ಮತ್ತು ಎದೆಹಾಲನ್ನು ಹೆಚ್ಚಿಸಲು ನೀಡಲಾಗ್ತದೆ. ಹೆಣ್ಣುಮಕ್ಕಳು ಋತುಮತಿಯಾದಾಗ ಸಹ ಇದನ್ನು ಕೊಡ್ತಾರೆ. ಸೊಂಟ ನೋವು, ಮಂಡಿ ನೋವಿನಿಂದ ಬಳಲ್ತಾ ಇರುವವರಿಗೂ ಸಹ ಇದು ಉತ್ತಮವಾದ ಆಹಾರವಾಗಿದೆ. ಬನ್ನಿ ಇವಾಗ ಈ ಮೆಂತೆ ಮದ್ದು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೆಂತೆ ಒಂದು 150 ಗ್ರಾಮಷ್ಟು ಬೇಕು. ಆಮೇಲೆ ಬೆಲ್ಲ ಒಂದು 1/4 kg, ಕೊಬ್ಬರಿ ಅರ್ಧ, ಜೊತೆಗೆ ಬಾದಾಮಿ ಸ್ವಲ್ಪ, ಗೋಡಂಬಿ, ತುಪ್ಪ ಮತ್ತು ಸ್ವಲ್ಪ ಹಾಲು. ಫಸ್ಟಿಗೆ ನಾವು ಈ ಮೆಂತೆನ ಮಿಕ್ಸಿ ಜಾರಲ್ಲಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಪೌಡ್ರಿಗೆ ಹಾಲನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷಗಳ ಕಾಲ ಸೈಡಲ್ಲಿ ಎತ್ತಿಟ್ಕೋಬೇಕು. ಆಮೇಲೆ ನಾವಿಲ್ಲೊಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಈಗ ನಾವು ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಿರುವಂತಹ ಗೋಡಂಬಿ ಬಾದಾಮಿನ ಸೈಡಿಗೆ ಇಟ್ಟುಬಿಟ್ಟು ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಪುನಃ ಒಂದು ಪಾತ್ರೆಗೆ ನಾವು ತುಪ್ಪ ಹಾಕಿಬಿಟ್ಟು ಈಗ ನಾವು ತೆಂಗಿನಕಾಯಿ ತುರಿನ ಹುರ್ಕೋಬೇಕು. ತೆಂಗಿನಕಾಯಿ ತುರಿ ಸ್ವಲ್ಪ ಘಮ ಬರುವವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಬಿಸಿ ಎಲ್ಲ ಆರಿ ತಣ್ಣಗಾದ್ಮೇಲೆ ನಾವೊಂದು ಮಿಕ್ಸಿ ಜಾರಿಗೆ ಈ ಹುರ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಮತ್ತು ಗೋಡಂಬಿ ಬಾದಾಮಿನ ಸೇರಿಸ್ಕೊಂಡು ನಾವು ಇದನ್ನ ಪೌಡ್ರ್ ಮಾಡ್ಕೋಬೇಕು. ಈಗ ನಾವು ಮೊದಲೇ 15 ನಿಮಿಷಗಳ ಕಾಲ ಹಾಲಿನ ಜೊತೆ ಮೆಂತೆ ಪೌಡರ್ನ ಹಾಕಿಟ್ಟಿದ್ವಲ್ಲ, ಅದನ್ನು ನಾವು ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿಬಿಟ್ಟು ಅದನ್ನು ನಾವು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಹೇಳಿದರೆ ಅದು ತುಪ್ಪ. ನಾವು ಎಷ್ಟು ತುಪ್ಪ ಹಾಕ್ತೀವಿ ಅಷ್ಟು ರುಚಿಯಾಗಿ ಈ ಮೆಂತೆ ಮದ್ದು ರೆಡಿ ಆಗುತ್ತೆ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈಗ ನಾವು ಬೆಲ್ಲನ ನಾವು ಇದನ್ನ ಪಾಕ ಮಾಡ್ಕೋಬೇಕು. ಈ ಹದಕ್ಕೆ ಪಾಕ ರೆಡಿ ಆಗಬೇಕು. ಈಗ ನಾವು ಅದಕ್ಕೆ ಹುರ್ಕೊಂಡಿರುವಂತಹ ಆ ಮೆಂತೆ ಪೌಡ್ರನ್ನ ಸೇರಿಸ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಈಗ ನಾವು ನೆಕ್ಸ್ಟ್ ಪುಡಿ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಮತ್ತು ಬಾದಾಮಿ ಗೋಡಂಬಿದು ಇದಿತ್ತಲ್ಲ ಪೌಡ್ರ್, ಅದನ್ನು ಸಹ ನಾವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಆ ಬೆಲ್ಲದ ಪಾಕ ಎಲ್ಲ ಮಿಶ್ರಣಕ್ಕೂ ಹೊಂದಿಕೆ ಆಗಬೇಕು. ಆ ರೀತಿ ನಾವು ಮಿಶ್ರಣ ಮಾಡ್ಕೋಬೇಕು. ನೋಡಿ, ಇವಾಗ ನಮ್ಮ ಮೆಂತೆ ಮದ್ದು ರೆಡಿಯಾಗಿದೆ. ಇದನ್ನು ಬೇಕಾದರೆ ಉಂಡೆ ಸಹ ಕಟ್ಕೋಬೋದು, ಇಲ್ಲಾಂದರೆ ಹಾಗೇನೆ 1-2 ಸ್ಪೂನ್ ಥರ ತಿನ್ಕೋಬೋದು. ಈ ಉಪಯುಕ್ತವಾದ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು.